ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಇರಾನ್ ಇಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಲು ಕಾರಣವೇನು? ಅಸಲಿಗೆ 15 ದಿನಗಳ ಗಟ್ಲೆ ಇವರು ಸತತವಾಗಿ ಫೈಟ್ ಮಾಡ್ತಾನೆ ಇದ್ದಾರೆ, ಯುದ್ಧ ನಡೀತಾನೆ ಇದೆ. ಇವತ್ತು 16ನೇ ದಿನಕ್ಕೆ ಕಾಲಿಟ್ಟಿದೆ. ಇದಕ್ಕೆಲ್ಲ ಮೇನ್ ಒಬ್ಬ ದೊಡ್ಡ ಸುಪ್ರೀಂ ಲೀಡರ್ ಹೋದ್ರುನು, PM ಹೋದ್ರುನು ಅಥವಾ ಇನ್ಯಾವುದೇ ಅಧಿಕಾರಿ ಇರಾನ್ ಒಳಗೆ ಹೋದ್ರುನು ಸಪರೇಟ್ ಆಗಿ ಯುದ್ಧ ಮಾಡತಕ್ಕಂತ ಒಂದು ಸಾಮರ್ಥ್ಯವನ್ನ ಇರಾನ್ ಕಂಡುಕೊಂಡಿದೆ. IRGCಯ ಕಮಾಂಡರ್ ಹೆಡ್ ಆದಂತಹ ಮೊಹಮ್ಮದ್ ಅಲಿ ಜಾಫರ್ ಅವರು ಏನಿದ್ದಾರೆ, ಇವರು ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಲಾಗ್ತಿದೆ. ಇವರು ಇರಾಕ್ನಲ್ಲಿ, ವಿಯೆಟ್ನಾಂನಲ್ಲಿ, ಆಮೇಲೆ ಈ ಕಡೆ ಲಿಬಿಯಾದಲ್ಲಿ ಏನಾಯ್ತು ಅಂತ ಕಳೆದ 15ರಿಂದ 20 ವರ್ಷದಿಂದ ಸ್ಟಡಿ ಮಾಡಿಕೊಂಡು ಅವರು ಮಾಡಿದ ತಪ್ಪುಗಳನ್ನು ನಾವು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವರು ಏನು ಮಾಡ್ತಿದ್ದಾರೆ, IRGCಯಲ್ಲಿ ಸಪ್ರೇಟ್ ಇರಾನ್ನಲ್ಲಿ 31 ಏನು IRGC ಕಮಾಂಡ್ಗಳನ್ನ ಸಪ್ರೇಟ್ ಆಗಿ ಮಾಡಿ ಅವರೇ ಅಲ್ಲಿ ಡ್ರೋನ್ಗಳನ್ನ ರೆಡಿ ಮಾಡ್ಕೊಳ್ಳೋ ತರ ಮಾಡಿ ಯಾವುದೇ ಆರ್ಡರ್ಸ್ಗೆ ಕಾಯ್ದಲೆ ಅವರ ಮೇಲೆ ಅಟ್ಯಾಕ್ ಮಾಡಿದ್ರೆ ನೆಕ್ಸ್ಟ್ ಯಾವುದೇ ಆರ್ಡರ್ ಇಲ್ದಂಗೆನೆ ವಾಪಸ್ ಅಟ್ಯಾಕ್ ಮಾಡುವ ಒಂದು ಸಾಮರ್ಥ್ಯವನ್ನು ಇವರು ಕಂಡುಕೊಂಡಿದ್ದಾರೆ ಅಥವಾ ಇವರು ಮಾಡ್ತಾ ಇದ್ದಾರೆ. ಅಮೆರಿಕಕ್ಕೆ ಇರಾನ್ ಅನ್ನು ವಶಪಡಿಸಿಕೊಳ್ಳಲು 2022-23ರಲ್ಲಿ ಜಾರ್ಜ್ ಬುಷ್ ಇರ್ತಾನೆ, ಅಮೆರಿಕದ PM. ಅವಾಗ ಅವನು ಇಲ್ಲಿ ಸದ್ದಾಂ ಹುಸೇನ್ ಯಾವಾಗ ಪೆಟ್ರೋಲಿಯಂನ ತನ್ನ ಕರೆನ್ಸಿಯಲ್ಲಿನೇ ನಾನು ಸೇಲ್ ಮಾಡ್ತೀನಿ ಅಂತ ಅಂದಾಗ ಆವಾಗ ಅಮೆರಿಕ ಎಂಟ್ರಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆಲ್ಲದು ಕಂಟ್ರೋಲು ನಮ್ಮ ಕೈಯಲ್ಲೇ ಬರಬೇಕು ಅನ್ನೋದು. ಆದಂತರ ಅವನು ಮುಗಿದಾದ ನಂತರ ಕರ್ಕೊಂಡು ಹೋಗಿ ನೇಣಿಗಾಕ್ತಾರೆ. ಅಲ್ಲಿ ಬೇಕಾದಂಥ ಒಂದು ಸರ್ಕಾರವನ್ನು ರಚಿಸಿ ಇವರಿಗೆ ಮಾತನ್ನು ಕೇಳುವಂಥ ಒಂದು ಸರ್ಕಾರವನ್ನು ರಚಿಸಿಕೊಂಡು ಇರಾಕ್ನಲ್ಲಿ ಇರ್ತಕ್ಕಂಥ ಕಂಪನಿಗಳು, ಪೆಟ್ರೋಲ್ ಕಂಪನಿಗಳೆಲ್ಲ ಅಮೆರಿಕದ್ದೇ. ಅದೊಂದು ಹಿಡಿತವನ್ನು ಸಾಧಿಸಿಬಿಟ್ರೆ ಇಡೀ ಪ್ರಪಂಚವನ್ನು ನಾವು ಕಂಟ್ರೋಲಲ್ಲಿ, ಕಪಿಮುಷ್ಟಿಯಲ್ಲಿ ಹಿಡ್ಕೊಳ್ಬೋದಂತ ಇವರು ಅಂದ್ಕೊಂಡಿದ್ದು. ಅದೇ ರೀತಿ ಇರಾನ್ನು ಕೂಡ ಈ ತರ ಸದೆ ಬಡಿಬಹುದು ಅಂತ ಇವರು ಬಂದ್ರು, ಆದ್ರೆ ಸಾಧ್ಯವಾಗಿಲ್ಲ. ಅವ್ರು ಹೇಳ್ತಾ ಇದ್ದಾರೆ 2014ರಿಂದ ಏನು ಹಿಂದ್ಗಡೆ ಪ್ರೊಡಕ್ಷನ್ ಮಾಡಿರ್ತಕ್ಕಂಥ ಮಿಸೈಲ್ ಗಳನ್ನ ಇವರಿನ್ನ ಇಷ್ಟೇ ಖರ್ಚು ಮಾಡಿರೋದು. 2014ರಿಂದ ಏನ್ 26ವರೆಗೂ ಏನ್ ಪ್ರೊಡಕ್ಷನ್ ಮಾಡಿದ್ದಾರೆ ಅವನಿನ್ನ ಹೊರಗಡೆನೆ ತೆಗ್ದಿಲ್ಲ ನಾವು ಮಿಸೈಲ್ಗಳು. ಶಾಹಿದ್ 136 ಫತಹ ಡ್ರೋನ್ಗಳು ಇನ್ನ ಅಂಡರ್ ಗ್ರೌಂಡ್ ನಲ್ಲಿ ಇದೆ. ಏನ್ ಮಿಸೈಲ್ ಸಿಟಿ ಅಂತ ಮಾಡಿದ್ರು ಇರಾನ್ ನಲ್ಲಿ, ಅದು ಅಂಡರ್ ಗ್ರೌಂಡ್ ನಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಯಾರಿ ಮೊಹಮ್ಮದ್ ಅಲಿ ಜಾಫರ್ ಅಂದ್ರೆ ಇವರು IRGC ಹೆಡ್ ಕಮಾಂಡರ್ ಆಗಿರ್ತಾರೆ. ಕೆಲವು IRGCಯಲ್ಲೇ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಸ್ಟಡಿ ಮಾಡಕ್ಕಂತಾನೆ ಇವ್ರು ಬಿಟ್ಟಿರ್ತಾರೆ. ಇರಾಕ್ ನಲ್ಲಿ ಏನಾಯ್ತು, ಆಮೇಲೆ ವಿಯೆಟ್ನಾಂ ಅಲ್ಲಿ ಏನಾಯ್ತು, ಲಿಬಿಯಾದಲ್ಲಿ ಏನಾಯ್ತು, ಇವ್ರು ಏನೇನು ಮಾಡಿದ್ರು ಅಮೆರಿಕದವರು, ಅದಕ್ಕೆಲ್ಲ ಏನು ನಾವು ಸ್ಟ್ರಾಟಜಿ ರೂಪಿಸ್ಬೋದು ಅಂತ ಹೇಳ್ಬಿಟ್ಟು ಇವರು IRGCಯನ್ನು ಕಂಟ್ರೋಲಿಗೆ ತಗೊಂಡು ಯಾವ್ಯಾವ ಅಟ್ಯಾಕ್ ಆಗುತ್ತೋ ಅಡ್ವಾನ್ಸ್ ಅಲ್ಲಿ ಇವರು ಸಪ್ರೇಟ್ ಡ್ರೋನ್ಗಳನ್ನ ಮಾಡ್ಕೊಂಡಿದ್ದಾರೆ. ಏನು 31 ಕಮಾಂಡ್ಗಳು ಮಾಡಿದ್ದಾರೆ, ಸಪ್ರೇಟ್ ಡ್ರೋನ್ಗಳನ್ನ ರೆಡಿ ಮಾಡಿಕೊಂಡು ಸಪ್ರೇಟ್ ಯುದ್ಧ ಪ್ರಾಕ್ಟೀಸ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. 1979ರಲ್ಲಿ ಇವರು ಇರಾನ್ ಯುದ್ಧದ ಸಂದರ್ಭದಲ್ಲಿ ಇವರು ಯಾರು ಮೊಹಮ್ಮದ್ ಅಲಿ ಜಾಫರ್ ಅವರು ಭೂ ಕಮಾಂಡರ್ ಆಗಿ ಕೆಲಸ ಮಾಡಿರ್ತಾರೆ. ಇವರು ಬಡ್ತಿ ತಗೊಂಡು ಒಳ್ಳೆ ಪ್ಲೇಸ್ಗೆ ಹೋಗಿ ಅಧಿಕಾರ ವಹಿಸ್ತಾರೆ. ಇವರ ಯೋಚನೆಗಳಿಂದನೇ ಇರಾನ್ ಇಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಲು ಕಾರಣವಾಗ್ತಿದೆ. ಅದೇ ರೀತಿ ಇವರ ಸ್ಟ್ರಾಟಜಿನೂ ಚೆನ್ನಾಗಿದೆ. ಇಸ್ರೇಲ್ ಏನು ಐರನ್ ಡೂಮ್ ಇದೆಯಲ್ಲ, ಇದನ್ನು ತುಂಬ ಏನು ಪ್ರಪಂಚದಂತ ಇದರಂಥ ಐರನ್ ಡೂಮ್ ಇಲ್ಲ, ಯಾವುದೇ ಮಿಸೈಲ್ ಬಂದರೂ ತಡೆಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಏನು ಶಾಹಿದ್ ಡ್ರೋನ್ ಇದೆ 136, ಇವರು ಸ್ಟ್ರಾಟಜಿ ಯಾವ ಥರ ಬಳಸಿದ್ರೆ 10 ಡ್ರೋನ್ಗಳನ್ನು ಬಿಡುವ ಜಾಗಕ್ಕೆ 20 ಡ್ರೋನ್ಗಳನ್ನು ಬಿಡ್ತಾ ಇದ್ದಾರೆ. ಆದ ಕಾರಣನೇ ಏನು ಐರನ್ ಡೂಮ್ ಏನಿದೆ 10 ಡ್ರೋನ್ಗಳನ್ನು ತಡೀತಾ ಇದೆ. ಇನ್ನು 10 ಡ್ರೋನ್ ಹೋಗಿ ಹಿಟ್ಟಾಗಿ ಅಲ್ಲಿ ಬ್ಲಾಸ್ಟ್ ಆಗಿ ವಿಧ್ವಂಸಕ ಸೃಷ್ಟಿ ಮಾಡ್ತದೆ. ಇರಾನ್ ಕೂಡ 2-3 ದಿನಗಳಿಂದ ಇಸ್ರೇಲ್ನಲ್ಲಿ ಗಾಜಾ ಟೈಪ್ ಮಾಡಿದೆ ಅಂತ ಕೆಲವು ವರದಿಗಳು ಬರ್ತಾ ಇದೆ. ಏನು ಕ್ಲಸ್ಟರ್ ಬಾಂಬ್ ಅನ್ನು ಹಾಕ್ತಾ ಇದ್ದಾರೆ. ಸತತ 8 ಕಿಲೋಮೀಟರ್ವಷ್ಟು ವಿಧ್ವಂಸವನ್ನು ಸೃಷ್ಟಿ ಮಾಡುವಂಥ ಕ್ಲಸ್ಟರ್ ಬಾಂಬ್ಗಳು. ಇದು ಹೋಗುವಂಥ ಸಮಯದಲ್ಲಿ ಒಂದೇ ಆಗಿ ಮಿಸೈಲ್ ರೀತಿ ಹೋಗಿ ಏನು ಟಾರ್ಗೆಟ್ ರೀಚ್ ಆಗೋ ಸಮಯದಲ್ಲಿ ಹಲವಾರು ಬಾಂಬ್ಗಳ ವಿಂಗಡಣೆ ಆಗಿಬಿಟ್ಟು ಟಾರ್ಗೆಟ್ ಅನ್ನು ರೀಚ್ ಮಾಡಿ ವಿಧ್ವಂಸ ಸೃಷ್ಟಿ ಮಾಡ್ತಾ ಇದ್ದಾವೆ. ಇಲ್ಲಿ ಈ ಯುದ್ಧದಲ್ಲಿ ಅಮೆರಿಕಕ್ಕೆ ದಿನಾನು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಿದೆ. ಕಾರಣ 12,000 ಕಿಲೋಮೀಟರ್ ಇಂದ ಬಂದ್ಬಿಟ್ಟು ಇವರು ಇಲ್ಲಿ ಯುದ್ಧ ಮಾಡಬೇಕಾಗೋ ಪರಿಸ್ಥಿತಿ ಬಂದಿದೆ. ನಿನ್ನೆ ಏನು ಆ ಗಾರ್ಗ್ ದ್ವೀಪದ ಮೇಲೆ ಅಟ್ಯಾಕ್ ಮಾಡಿದ್ರು. ಇಲ್ಲಿ ಇರಾನ್ನ 90% ಪೆಟ್ರೋಲ್ನ ಇಲ್ಲಿ ಬಂದು ಶೇಖರಣೆ ಮಾಡಿ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥ ಒಂದು ದಾರಿಯನ್ನ ಕಂಡುಕೊಂಡಿದ್ರು. ಯಾಕಂತಂದ್ರೆ ಇದು ಸಮುದ್ರ ಮಧ್ಯೆ 22 ಕಿಲೋಮೀಟರ್ ಮಾತ್ರ ಒಂದು ವಿಸ್ತೀರ್ಣ ಇದೆ. ಇಲ್ಲಿ ಇವರು ಫಿಲ್ಟರ್ ಅನ್ನು ಮಾಡ್ತಕ್ಕಂಥ ಇರಾನ್ನಲ್ಲಿ ಏನು ಪ್ರೊಡಕ್ಷನ್ ಆದಂಥ ಪೆಟ್ರೋಲ್ ಅನ್ನ ಇಲ್ಲಿಂದ ಪೈಪ್ಗಳ ಮೂಲಕ, ಹಡಗುಗಳ ಮೂಲಕ ಸಾಗಿಸ್ಬಿಟ್ಟು ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು. ಇವಾಗ ಇದರ ಮೇಲೆ B2 ಬಾಂಬು ಅಮೆರಿಕದು ಬಾಂಬ್ ಹಾಕಿದೆ ಅಂತ ಹೇಳಲಾಗ್ತಿದೆ. ಬಟ್ ಇದು ಹೆಚ್ಚಾಗಿ ಏನು ಹೊಡ್ತಾ ಬಿದ್ದಿಲ್ಲ. ಆ ಕಡೆನೂ ಕೂಡ ಇರಾನ್ ತನ್ನ ಮಿಸೈಲ್ ಗಳಿಂದ ಅಟ್ಯಾಕ್ ಮಾಡಿದ್ದಾರೆ.
ಇರಾನ್ ಏನಂತಂದ್ರೆ ರಾಡರ್ಗಳನ್ನ ಏನು ಡಿಪೆಂಡ್ ಮಾಡ್ತಕ್ಕಂಥ ರಾಡರ್ಗಳನ್ನ ಕಂಡುಕೊಂಡಿಲ್ಲ, ಬರೀ ಡ್ರೋನ್ಗಳನ್ನ ಪ್ರೊಡಕ್ಷನ್ ಮಾಡಿದ್ದಾರೆ, ಹಿಟ್ ಮಾಡುವುದರಲ್ಲಿ ಬ್ಯುಸಿ ಆಗಿದ್ದಾರೆ. ಇವ್ರ ಹತ್ರ ರಾಡರ್ಗಳು ಇಲ್ಲ, ಬಂತಕ್ಕಂಥ ಮಿಸೈಲ್ಗಳನ್ನ ತಡೆಯುವಂತ ರಾಡರ್ಗಳ ಕಾರಣ ಅಮೆರಿಕ ಕಳೆದ 15-10 ವರ್ಷದಿಂದ ಇವರ ಮೇಲೆ ಏರ್ತಕ್ಕಂಥ ತಾರೀಫ್ ಅನ್ನ ಏರಿತ್ತು. ಅದೇ ರೀತಿ ಯಾವ ದೇಶಗಳಿಂದಾನೇ ಯಾವ ಮೆಟೀರಿಯಲ್ ಅನ್ನು ಕೊಂಡುಕೊಳ್ಳದಂತೆ ಮಾಡಿತ್ತು. ಇದರಿಂದಾಗೇನೆ 1500ಕ್ಕೂ ಹೆಚ್ಚು ಜನ ಇರಾನ್ ನಲ್ಲಿ ಮರಣ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಅದೇ ರೀತಿ ಇಸ್ರೇಲ್ ಲೆಬನಾನ್ ನಲ್ಲಿ ಏನು ಹಿಜ್ಬುಲ್ಲಾ ಏನು ಒಂದು ಸೈಡ್ ಸರ್ಕಾರ ನಡೆಸ್ತಕ್ಕಂಥದ್ದು ಅಲ್ಲಿಗೆ ಹಿಟ್ ಮಾಡ್ಬಿಟ್ಟು ಅಲ್ಲಿ ಕೂಡ 600ಕ್ಕಿಂತ ಹೆಚ್ಚು ಜನ ಅಲ್ಲೂ ಕೂಡ ಮರಣ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಏನು ನಿನ್ನೆ ಒಂದು ನೆತನ್ಯಾಹು ಕೂಡ ಇರಾನ್ ಅಟ್ಯಾಕ್ ಅಲ್ಲಿ ನೆತನ್ಯಾಹು ಮರಣ ಹೊಂದಿದ್ದಾರೆ ಅಂತ ಒಂದು ನ್ಯೂಸ್ ಬರ್ತಾ ಇತ್ತು. ಇಲ್ಲಿ ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಅವರು ಕಾಫಿ ಕುಡಿತಾ ಹಿಂಗ 5 ಬೆರಳುಗಳನ್ನು ತೋರಿಸಿದ್ದಾರೆ, ಏನು 6 ಬೆರಳಿದೆ ಅಂತ ಡೀಪ್ ಫೇಕ್ ಏನೋ ಮಾಡಿದ್ದಾರೆ ಅಂತ ಹೇಳಲಾಗ್ತಿತ್ತು. ಅವರು ವಿಡಿಯೋ ಬಿಟ್ಟಿದ್ದಾರೆ. ಬಟ್ ಇದು ಇಸ್ರೇಲ್ ನ ಒಂದು ಅಫಿಷಿಯಲ್ ಅಕೌಂಟ್ ಇಂದಾನೆ ಈ ವಿಡಿಯೋ ರಿಲೀಸ್ ಆಗಿದೆ. ನೋಡೋಣ ಇದು ಎಷ್ಟರ ಮಟ್ಟಿಗೆ ನಿಜ. ಮರಣ ಹೊಂದಿರ್ಬೋದು, ಹೇಳಕ್ಕಾಗಲ್ಲ. ಅವ್ರು ಹೇಳ್ಕೊಂಡಲ್ಲೇ ಗೊತ್ತಾಗೋದು ನಮಗೆ. ಅದೇ ರೀತಿ NDTO ಒಂದು ರಿಪೋರ್ಟರ್ ಮೋದಿ ಏನು ಫೆಬ್ರವರಿ 27-28 ವಿಸಿಟ್ ಕೊಟ್ಟಿರ್ತಾರಲ್ಲ, ಆ ಟೈಮಲ್ಲಿ ಹೋಗ್ಬಿಟ್ಟು ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅವ್ರು ಅಲ್ಲಿರ್ತಕ್ಕಂಥ ಒಂದು ಏನಾಗ್ತಿದೆ ಇಸ್ರೇಲ್ ನಲ್ಲಿ ಬಂಕರ್ಗಳು ಯಾವ ತರ ರೆಡಿ ಆಗಿದಾವೆ, ಯಾವ್ದೆಲ್ಲ ಸೇಫ್ಟಿ ಮೆಜರ್ಮೆಂಟ್ ಅನ್ನು ತೆಗೆದುಕೊಂಡಿದ್ದಾರೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ರು. ಇವರ ಮೇಲೆ ಏನೋ ಈಗ ಮೇಲೆ ಕೇಸ್ ಆಗಿದೆ ಅಂತ ಹೇಳಲಾಗ್ತದೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಬಟ್ ನಾನು ಅವ್ರ ಅಕೌಂಟ್ ಫಾಲೋ ಆಗ್ತೀನಿ, ಅವ್ರು ಡೈಲಿ ಎಕ್ಸ್ಪೋಸಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಏನಾಗ್ತಿದೆ ಅನ್ನೋದು. ಸದ್ಯಕ್ಕೆ ಅವ್ರದ್ದು ಯಾವುದೇ ಕಾರಣ ಅರೆಸ್ಟ್ ಆಗಿಲ್ಲ, ಅದು NDTVನೇ ತಿಳಿಸ್ಬೇಕು ಇನ್ ಕೇಸ್ ಅರೆಸ್ಟ್ ಆಗಿದ್ರೆ. ಬಟ್ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ಅದೇ ರೀತಿ ಈ ಯುದ್ಧ ಎಲ್ಲಿ ತನಕ ಹೇಳ್ಕೊಂಡು ಹೋಗುತ್ತೋ ಅಲ್ಲಿ ತನಕ ಇರಾನ್ಗೆ ಒಳ್ಳೇದು, ಇರಾನ್ನೇ ಗೆದ್ದಂಗೆ. ಯಾಕೆಂತಂದ್ರೆ ಅಮೆರಿಕ 12,000 ಕಿಲೋಮೀಟರ್ ಇಂದ ಬಂದ್ಬಿಟ್ಟು ಇಲ್ಲಿ ಯುದ್ಧ ಮಾಡಬೇಕು. ಏನ್ ಅರಬ್ ಕಂಟ್ರಿಗಳು ಏನಿದಾವಲ್ಲ ಅಲ್ಲಿಂದ ಇರಾನ್ ಅಟ್ಯಾಕ್ ಮಾಡಲು ಯಾವ ದೇಶಗಳು ಕೂಡ ಅನುಮತಿ ಕೊಡ್ತಾ ಇಲ್ಲ. ಯಾಕೆಂತಂದ್ರೆ ಅಲ್ಲಿ ಅದು ಆತರ ಏನಾಗಿದ್ರೆ ಇನ್ನು ಇದು 3ನೇ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ. ಈ ಕಡೆ ಚೀನಾ ರಷ್ಯಾ ಕೂಡ ಇರಾನ್ಗೆ ಹಿಂದಗಡೆ ಬಾಗಿಲಿಂದ ಸಹಾಯ ಮಾಡ್ತಿದೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಾನ್ ಹತ್ರ ಇಲ್ಲ. ಇಂಟೆಲಿಜೆನ್ಸ್ ಅಂದ್ರೆ ಈಗ ಒಂದು ಶಾಹಿದ್ ಡ್ರೋನ್ ಬಿಟ್ರು ಅಂದ್ಕೊಳ್ಳಿ, ಅದು ಹೋಗಿ ಟಾರ್ಗೆಟ್ ರೀಚ್ ಆಗಬೇಕಲ್ಲ, ಎಲ್ಲಿ ಹೊಡಿಬೇಕಂತ ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಮ್ಯಾಪ್ ಎಲ್ಲ ಬೇಕಲ್ಲ. ಚೀನಾ ಇಂಟೆಲಿಜೆನ್ಸ್ ಇಂದ ರಿಪೋರ್ಟ್ ಬರ್ತಾ ಇದೆ, ಹಾಗೆ ರಷ್ಯಾ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಈಗ ಹೈಯೆಸ್ಟ್ ಬೈಯಿಂಗ್ ಅಲ್ಲಿ ಇರೋದಂದ್ರೆ ಇರಾನ್ನಿಂದ ಚೀನಾನೇ ಇರೋದು. ಅದೇ ರೀತಿ ಭಾರತಕ್ಕೆ ಒಂದು ಪೆಟ್ರೋಲ್ ಅನ್ನು ನಾವು ಖರೀದಿ ಮಾಡ್ಬೇಕಂದ್ರೆ ಒಂದು ಷರತ್ತನ್ನು ವಿಧಿಸಿದೆ ಇರಾನ್. ಏನಂತಂದ್ರೆ ನೀವು ನಮ್ಮ ಹತ್ರ ಬಿಸ್ನೆಸ್ ಮಾಡ್ಬೇಕಂತಂದ್ರೆ ಇನ್ಮೇಲೆ ಚೀನಾದ ಕರೆನ್ಸಿನಲ್ಲಿ ನಮ್ಮ ಹತ್ರ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದೆ. ಬ್ರಿಕ್ಸ್ ನ ಒಕ್ಕೂಟದಲ್ಲಿ ಇರಾನ್ ಕೂಡ ಸೇರಿದೆ. ಅದರಲ್ಲಿ ಭಾರತ, ರಷ್ಯಾ, ಚೀನಾ ಕೆಲವು ದೇಶಗಳಿದ್ದಾವೆ, ಇರಾನ್ ಕೂಡ ಇದೆ ಅದರಲ್ಲಿ. ಈ ಬ್ರಿಕ್ಸ್ ಬಂದಾಗಿಂದಾನೆ ಈ ಅಮೆರಿಕಕ್ಕೆ ಇವರು ನಮ್ಗಿಂತ ಸ್ಟ್ರಾಂಗ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಈ ಕಡೆ ದೇಶಗಳ ಮೇಲೆಲ್ಲ ತಾರೀಫ್, ಏಷ್ಯಾ ದೇಶಗಳ ಮೇಲೆಲ್ಲ ತಾರೀಫ್ ಏರ್ಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿ LPG ಕ್ರೈಸಿಸ್ ಏನ್ ನಡೀತಾ ಇದೆ ಈ ವೀಕಲ್ಲಿ, ಇದು ಹೆಚ್ಚಾಗುವ ಸಾಧ್ಯತೆ ಇದೆ. ಏನು ನಂದಾದೇವಿ ಮತ್ತೆ ಶಿವಕಿಯಾ ಅನ್ನೋ ಒಂದು ಹಡಗುಗಳು ನಮ್ಮ ಮುಂಬೈ ಪೋರ್ಟಿಗೆ ತಲುಪಲಿದ್ದಾವೆ ಇವತ್ತು ನಾಳೆ ಒಳಗಡೆ ಅಂತ ಹೇಳಲಾಗ್ತಿದೆ. ಅವರು 86,000 ಮೆಟ್ರಿಕ್ ಟನ್ ಅಷ್ಟು LPG ಅನ್ನು ತಗೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಅರಬ್ಬಿ ಸಮುದ್ರಕ್ಕೆ ಏನು ಬರುತ್ತಲ್ಲ ಅಲ್ಲಿಂದ ನಮ್ಮ ಏನು ಆರ್ಮಿ ನೇವಿ ಕಮಾಂಡ್ಗಳು ಅಲ್ಲಿಂದ ಅದಕ್ಕೆ ರಕ್ಷಣೆ ಕೊಟ್ಕೊಂಡು ಕಣ್ಗಾವಿನಲ್ಲಿ ಕರ್ಕೊಂಡು ಬರ್ತಾರೆ. ಅದೇ ರೀತಿ ಚೀನಾ ಕೂಡ 2024ರಲ್ಲಿ ಒಂದು ಸ್ಯಾಟಲೈಟ್ ಇಮೇಜ್ ವಿಡಿಯೋವನ್ನು ಬಿಟ್ಟಿದ್ದಾರೆ. ಚೀನಾ ಏನ್ ಮಾಡಿದೆ ಅಂದ್ರೆ ತೈವಾನ್ನ ಸುತ್ತಮುತ್ತ ಏನು ಪೋರ್ಟರ್ಗಳಲ್ಲಿ ಸತತ ಒಂದು 400 ಕಿಲೋಮೀಟರ್ ಏನು ವಿಸ್ತೀರ್ಣದಲ್ಲಿ ಅವ್ರೇನ್ ಮಾಡಿದ್ರೆ 1200 ಹಡಗುಗಳನ್ನ ತಗೊಂಡೋಗಿ ಅಲ್ಲಿ ನಿಲ್ಸಿದ್ರೆ. ಅಲ್ಲಿ ಏನಾಗ್ತಿದೆ ತೈವಾನ್ ಅಲ್ಲಿ ಅಂತ ಹೇಳ್ಬಿಟ್ಟು ಅದು ಇವಾಗ ಬೆಳಕಿಗೆ ಬಂದಿದೆ ಸದ್ಯದ ಮಟ್ಟಿಗೆ. ಇದು ಅಮೆರಿಕ ರಿಲೀಸ್ ಮಾಡ್ತಕ್ಕಂಥ ವಿಡಿಯೋ ಅಂತ ಹೇಳಲಾಗ್ತಿದೆ. ತೈವಾನ್ನ ವಶಪಡಿಸಿಕೊಳ್ಳುವಲ್ಲಿ ಚೀನಾ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಅಂತ ಹೇಳಲಾಗ್ತಿದೆ. ಇಲ್ಲಿ ಅಮೆರಿಕ ಮತ್ತು ಇರಾನ್ ಯುದ್ಧ ನಡೀತಾ ಇದೆ, ಆದ ಕಾರಣನೇ ಚೀನಾ ಕೂಡ ಇದರ ವಿಷಯಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಿದೆ. ಚೀನಾಗೆ ತೈವಾನ್ ಅವಶ್ಯಕತೆ ಇದೆ. ಕಾರಣ ಬಂದ್ಬಿಟ್ಟು ಅಲ್ಲಿ ಪೋರ್ಟರ್ ಆಗ್ಲಿ ಏನು ಹಡಗುಗಳು ಹೋಗತಕ್ಕಂಥ ಬರ್ತಕ್ಕಂಥ ಜಾಗ ಅಲ್ಲಿಂದನೇ ಬರುವಷ್ಟಾಗಿದ್ದು ಅದನ್ನ ವಶಪಡಿಸಿಕೊಳ್ಬೇಕಂತ ಹಲವು ವರ್ಷಗಳಿಂದ ಚೀನಾ ಪ್ರಯತ್ನ ಮಾಡ್ತಾ ಇದೆ. ಅದೇ ರೀತಿ ಏನು ಅದ್ರ ಮೇಲೆನೆ ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ ಕಿಮ್ ಜಾನ್ ಉನ್ ಮೊನ್ನೆ ಏನ್ ಮಾಡ್ಬಿಟ್ಟ 10 ಮಿಸೈಲ್ಗಳನ್ನ ಟಾರ್ಗೆಟ್ ಮಾಡಿ ಜಪಾನ್ನ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಜಪಾನ್ನ ಒಂದು ಏನು ಅಮೆರಿಕನ್ ನೆಲೆ ಬಂದ್ಬಿಟ್ಟು ಅಲ್ಲಿ ಮಾರ್ಚ್ ಪಾಸ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಹೊಡೆದಿದ್ದಾನೆ ಅಂತ ಹೇಳಲಾಗ್ತಿದೆ. ಇವೇನು ಸಾಮಾನ್ಯ ಮಿಸೈಲ್ಗಳಲ್ಲ, ಇವು ಕೂಡ ವಿಧ್ವಂಸ ಸೃಷ್ಟಿ ಮಾಡ್ತಕ್ಕಂಥ ಮಿಸೈಲ್ಗಳು. ಒಂದು ರೀತಿಯಲ್ಲಿ ಕಿಮ್ ಜಾನ್ ಉನ್ ಕೂಡ ಅಮೆರಿಕಕ್ಕೆ ವಾರ್ ಮಾಡ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡೇನೆ ಈ ಮಿಸೈಲ್ಗಳನ್ನ ಹಿಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅದೇ ರೀತಿ ದಕ್ಷಿಣ ಕೊರಿಯಾದಲ್ಲೂ ಕೂಡ ಅಮೆರಿಕನ್ ನೆಲೆಗಳಿವೆ. ಅಲ್ಲಿ ಏನಿದ್ರು 30,000 to 50,000 ಸೈನಿಕರು ಅಲ್ಲಿ ಕೂಡ ಇದ್ದಾರೆ. ಅಮೆರಿಕ ಎಲ್ಲಿ ತನ್ನಗೆ ವಿರುದ್ಧವಾಗ್ತಾರೆ, ದೇಶ ವಿರುದ್ಧವಾಗುತ್ತೆ ಅಂತ ಗೊತ್ತಾಗಿ ಅಲ್ಲಿ ಸುತ್ತಮುತ್ತಂತ ದೇಶಗಳಿಗೆ
ಅಲ್ಲೇ ಅಮೇರಿಕನ್ ನೆಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದೆ. ಇವಾಗ ನೋಡಿ ಅರಬ್ಬಿ ಕಂಟ್ರಿ ಏನು ಇದಾವಲ್ಲ ಅಲ್ಲಿ ಸುತ್ತಮುತ್ತ ನೆಲೆಗಳನ್ನು ಸೃಷ್ಟಿ ಮಾಡ್ಕೊಂಡಿರೋದೆ ಅದಕ್ಕೋಸ್ಕರ. ಇಲ್ಲಿ ಯಾರು ನಿಗರಾಡಿದರೆ ಹೊಡೆದಾಕ್ಬಿಡೋಣ, ಅವ್ರನ್ನ ಕಂಟ್ರೋಲಿಗೆ ತಗೊಳ್ಳೋಣ ಅಂತಲೇ ಅವ್ರು ಆ ಥರ ಮಾಡಿರೋದು. ಆಮೇಲೆ ಗ್ರೀನ್ಲ್ಯಾಂಡ್ ಮೇಲೂ ಕಣ್ಣಾಕಿದ್ದಾನೆ. ಅಲ್ಲಿ ಆರ್ಮಿ ಬೇಸನ್ನು ಡೆವಲಪ್ ಮಾಡಿಬಿಟ್ರೆ ಆ ಕಡೆ ರಷ್ಯಾಗೆ ಈ ಕಡೆ ಬರುವಂಥದ್ದನ್ನ ಅಲ್ಲೇ ತಡಿಬೋದು ಅನ್ನೋ ಉದ್ದೇಶಕ್ಕೋಸ್ಕರನೇ ಅದು ಗ್ರೀನ್ಲ್ಯಾಂಡ್ ಮೇಲೂ ಕೂಡ ಕಣ್ಣಾಕಿರೋದು ಅಮೇರಿಕಾ. ಸದ್ಯದ ಅಪ್ಡೇಟ್ ಇಷ್ಟ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರಿನ್ನೂ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.